ಧಾರ್ಮಿಕ ವಿಚಾರವಾಗಿ ಪ್ರಚೋದನಕಾರಿ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಕೆಎಸ್ ಈಶ್ವರಪ್ಪ ವಿರುದ್ಧ ಸುಮೋಟೋ ಕೇಸ್. ಧಾರ್ಮಿಕ ವಿಚಾರವಾಗಿ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಿರುತ್ತಾರೆ ಕೆಎಸ್ ಈಶ್ವರಪ್ಪ. ಮಾಜಿ ಡಿಸಿಎಂ ಈಶ್ವರಪ್ಪ ವಿರುದ್ಧ ಸುಮೋಟೋ ಕೇಸ್ ದಾಖಲು. ಶಿವಮೊಗ್ಗ ಜಯನಗರ ಠಾಣಾ ಪೊಲೀಸರಿಂದ ಕೇಸ್ ದಾಖಲು. ಪೊಲೀಸ್ ಇನ್ಸ್ಪೆಕ್ಟರ್ ಸಿದ್ದೇಗೌಡರು ದೂರನ್ನು ದಾಖಲು ಮಾಡಿದ್ದಾರೆ. ನೋಡಿ, ಬುಧವಾರ ನವೆಂಬರ್ 13ರಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈಶ್ವರಪ್ಪ ವಕ್ಫ್, ಅಂಬೇಡ್ಕರ್ ಹಾಗೂ ಮುಸ್ಲಿಂ ಗುತ್ತಿಗೆ ಮೀಸಲಾತಿ ಈ ಬಗ್ಗೆ ಮಾತಾಡಿರುತ್ತಾರೆ. ಇತ್ತೀಚೆಗೆ ಮುಸಲ್ಮಾನರು ಮಾಡ್ತಿರುವ ಅಚಾತುರ್ಯವನ್ನು ಕಾಂಗ್ರೆಸ್ ಕಂಡ್ರೂ ಕಾಣದಂತೆ ಕೂತ್ಕೊಂಡ್ಬಿಟ್ಟಿದೆ. ರಾಜ್ಯದ ರೈತರ ಭೂಮಿ ವಕ್ಫ್ ಹೆಸರಿನಲ್ಲಿ ಮುಸಲ್ಮಾನರ ಕೈ ಸೇರ್ತಾ ಇದೆ. ವಿಶ್ವೇಶ್ವರಯ್ಯ ಅವರು ಹುಟ್ಟಿದ ಜಾಗವನ್ನು ಸಹ ವಕ್ಫ್ ಹೆಸರಿಗೆ ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ ಇದನ್ನು ವಿರೋಧಿಸಿ ಯಾವೊಬ್ಬ ಕಾಂಗ್ರೆಸ್ ನಾಯಕರು ಮಾತಾಡಲಿಲ್ಲ. ಕಾಂಗ್ರೆಸ್ ಹಿಂದೂಸ್ತಾನವನ್ನು ಪಾಕಿಸ್ತಾನ ಮಾಡೋದಕ್ಕೆ ಹೊರಟಿದ್ರು ಅಂತ ಹೇಳಿರ್ತಾರೆ. ಹಾಗೆ ಕಾಂಗ್ರೆಸ್ ನಾಯಕರು ಇಂಥ ವಿಚಾರಗಳನ್ನು ನ್ಯಾಯಬದ್ಧವಾಗಿ ತೀರ್ಮಾನ ಮಾಡದೆ ಹೋದರೆ ಮುಂದೊಂದು ದಿನ ಕಾಂಗ್ರೆಸ್ಸಿಗರನ್ನ ಹುಡುಕಿ ಕೊಲ್ಲುವ ದಿನ ಬರುತ್ತೆ ಅಂತ ಹೇಳಿದರು. ಈ ಹಿನ್ನೆಲೆಯಲ್ಲಿ ಪ್ರಚೋದನಕಾರಿ ಹೇಳಿಕೆ ನೀಡಿದ ಆರೋಪದಲ್ಲಿ ಸುಮೋಟೋ ಕೇಸ್ ದಾಖಲಾಗಿದೆ. ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಮಿತ್ರರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ನೀವು ಕೇವಲ ವೋಟಿನ ಆಸೆಗೆ, ಮುಸಲ್ಮಾನರ ವೋಟಿನ ಆಸೆಗೆ ದೇಶವನ್ನೇ ಮತಾಂತರ ಮಾಡೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಪತ್ರಿಕೆಗಳು ಓದಕ್ಕೆ ಬೇಸರ ಆಗತ್ತೆ. ಮಾಡಿದ್ದಲ್ದೆ ಅದನ್ನು ಡಿಫೆಂಡ್ ಮಾಡ್ಕೋತಾರೆ. ಅದಕ್ಕೋಸ್ಕರ ಈ ರೀತಿ ಏನು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆಯಲ್ಲ, ಈ ವಕ್ತಿನ ವಿಚಾರ ಇರ್ಬೋದು ಅಥವಾ ಅಂಬೇಡ್ಕರ್ ಬಗ್ಗೆ ಬಳಸಿದಂಥ ಪದಗಳಿರ್ಬೋದು ಅಥವಾ ಮುಸಲ್ಮಾನರ ರಿಸರ್ವೇಷನ್ ಬಗ್ಗೆ ಇರ್ಬೋದು, ನೇರ ಕಾಂಗ್ರೆಸ್ಸಿಗರು ಖಂಡನೆ ಮಾಡಿ ಅವ್ರ ಕೈಯಲ್ಲಿ ಸರ್ಕಾರ ಇದೆ ಅನ್ನೋದನ್ನು ಒಂದೇ ಒಂದು ಕಾರಣಕ್ಕೆ ಹಿಂದೂಗಳಿಗೆ ಅಪಮಾನ ಮಾಡಿ, ಹಿಂದೂಗಳ ಆಸ್ತಿ ಪಾಸ್ತಿ ತಗೊಳ್ಳೋದಲ್ದೇನೆ, ಹಿಂದೂಗಳ ಮಹಾಪುರುಷರಿಗೆ ಅವಮಾನ ಮಾಡೋದಲ್ದೇನೆ, ಹಿಂದೂಗಳ ಮೀಸಲಾತಿಯನ್ನು ಕಿತ್ಕೊಳ್ಳೋದ ವ್ಯವಸ್ಥೆಯಲ್ಲಿ ಮಾಡ್ತಾ ಇರೋದು ಇದು ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೇನೆ. ರಾಜ್ಯದಲ್ಲಿ ಖಂಡಿತ ಇವತ್ತಿಲ್ಲ ನಾಳೆ ದಂಗೆ ಇದ್ರೆ ಆಶ್ಚರ್ಯ ಪಡಬೇಡಿ. ಹಿಂದೂ ಸಮಾಜ ಜಾಗೃತಿ ಆದ್ರೆ ಯಾರನ್ನು ಎಲ್ಲಿ ಕೊಲ್ತಾರೋ ಗೊತ್ತಾಗಲ್ಲ. ನಾನು ಅದಕ್ಕೋಸ್ಕರ ಹೇಳಿದೆ, ಈ ರಾಜ್ಯದಲ್ಲಿ ಸಾಧು ಸಂತರ ನೇತೃತ್ವದಲ್ಲಿ, ಧರ್ಮಾಭಿಮಾನಿಗಳ ನೇತೃತ್ವದಲ್ಲಿ ದಂಗೆ ಹೇಳುತ್ತೆ. ಕಾಂಗ್ರೆಸ್ಸಿಗರನ್ನ ಹುಡುಕಿ ಹೊಡೆಯುವಂತ ಕಾಲ ಬರುತ್ತೆ. ಯಾವ ಮುಸಲ್ಮಾನರ ರೀತಿ ಮಹಾಪುರುಷರಿಗೆ ಅಪಮಾನ ಮಾಡ್ತಾರೆ ಅವ್ರನ್ನೂ ಕೂಡ ರಸ್ತೆನಲ್ಲಿ ಕೊಲ್ಲಂತ ದಿನ ಬರುತ್ತೆ. ಇಷ್ಟಾದರೂ ಕೂಡ ಬಾಂಗ್ಲಾದೇಶದಲ್ಲಿ ದಂಗೆ ಆಯಿತು, ಅಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ಆಯಿತು, ಕೊಲೆಗಳಾಯಿತು. ಅಲ್ಲಿ ಪ್ರಧಾನಮಂತ್ರಿಯನ್ನ, ಬಾಂಗ್ಲಾದೇಶ ಪ್ರಧಾನಮಂತ್ರಿಯನ್ನ ಭಾರತದಲ್ಲಿ ರಕ್ಷಣೆ ಕೊಟ್ಟು ಇಟ್ಕೊಂಡಿದ್ದೇವೆ. ಇದು ಹಿಂದೂ ಧರ್ಮದ ವಿಶೇಷತೆ. ಸರ್ವಧರ್ಮಕ್ಕೂ ಗೌರವ ಕೊಡಬೇಕು ಅನ್ನಂತ ಸಹಿಷ್ಣುತೆ. ಪಾಕಿಸ್ತಾನದಲ್ಲಿ ಇದ್ದಂತ ಹಿಂದೂಗಳ ಸಂಖ್ಯೆ ದಿನೇ ಕ್ಷೀಣ ಆಗ್ತಾ ಇದೆ. ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಮತಾಂತರ. ಪಾಕಿಸ್ತಾನದಲ್ಲಿ, ಬಾಂಗ್ಲಾದಲ್ಲಿ ಹಿಂದೂಗಳ ಬಗ್ಗೆ ಈ ರೀತಿ ಆದಂಗೆ ಭಾರತದಲ್ಲೂ ಕೂಡ ಮಾಡಂತ ಪ್ರಯತ್ನ ಈ ಮುಸಲ್ಮಾನರು ರಾಜಕಾರಣದಲ್ಲಿರೋಂಥವ್ರನ್ನ ದುರ್ಬಳಕೆ ಮಾಡಿಕೊಂಡು ಮಾಡಂತ ಪ್ರಯತ್ನ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.